ನಾನು ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮನೋವಿಜ್ಞಾನ ಅಂದರೆ ಏನು? ಅದರ ಅರ್ಥ ಏನು ಅನ್ನೋದು ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಇಲ್ಲಿ ತುಂಬ ಮೂಢನಂಬಿಕೆಗೆ ಸಾಕಷ್ಟು ಒಂದು ವ್ಯಾಖ್ಯಾನವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾನು ನೋಡಿದ್ದೀನಿ. ಈಗ ಮನೋವಿಜ್ಞಾನ ಅಂದರೆ ಏನು? ಯಾರಾದರೂ ಕ್ಲಿನಿಕಲ್ ಸೈಕಾಲಜಿಸ್ಟ್ ಮಾಡಿ RCI ಲೈಸೆನ್ಸ್ ಮಾಡ್ಕೊಂಡಿರೋರನ್ನ ಮನೋವಿಜ್ಞಾನಿ ಅಂತ ಕರಿಬೋದಾ? ಅಥವಾ ಯಾವುದಾದ್ರೂ ಒಂದು ವಿದ್ಯಾರ್ಥಿ MSc ಸೈಕಾಲಜಿ ಮಾಡಿ ಮುಗಿಸಿದ ತಕ್ಷಣ ಅವ್ರನ್ನ ಮನೋವಿಜ್ಞಾನಿ ಅಂತ ಕರಿಬೋದಾ? ಅಥವಾ ಒಬ್ಬ ವಿದ್ಯಾರ್ಥಿ BA ಸೈಕಾಲಜಿ ಮಾಡಿದ್ದಾನೆ ಅವನ್ನ ಮನೋವಿಜ್ಞಾನಿ ಅಂತ ಕರಿಬೋದಾ? BSc ಸೈಕಾಲಜಿ ಮಾಡಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿಯನ್ನು ಮನೋವಿಜ್ಞಾನಿ ಅಂತ ಕರಿಬೋದಾ? ಯಾರನ್ನು ನಾವು ಮನೋವಿಜ್ಞಾನಿ ಅಂತ ಕರಿಬೋದು? ಒಂದು ಸ್ಟೇಟ್ ಅಂತ ಸೈಕಾಲಜಿಸ್ಟ್ ಅಂತ ಹೇಳ್ಬೇಕಾದ್ರೆ ನಾವು ಯಾರನ್ನು ಕರಿಬೇಕು ಅಂತಕ್ಕಂಥ ಕ್ವಶನ್ಸು ಉದ್ಭವವಾಗಿದೆ. ಅತ್ಯಂತ ಕನ್ಫ್ಯೂಷನ್ಸನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ನನ್ನ ಒಂದು ಅನುಭವಕ್ಕೆ ನಾನು ಇಲ್ಲಿ ನೋಡಿದ್ದೀನಿ. ಈಗ ನಮಗೆ ಸೈಕಾಲಜಿಸ್ಟ್ ಅಂತ ಮಾನದಂಡವನ್ನು ಯಾರು ಹಾಕಬೇಕಾಗಿದೆ? ಯಾರನ್ನು ನಾವು ಸೈಕಾಲಜಿಸ್ಟ್ ಅಂತ ಕರಿಬೇಕು? ಅಥವಾ ಯಾರಾದರೂ ಭಾರತದ ಪ್ರಧಾನಮಂತ್ರಿಗಳೋ ಅಥವಾ ಗೃಹ ಮಂತ್ರಿಗಳು ಹೇಳ್ಬೇಕಾ ಸೈಕಾಲಜಿಸ್ಟ್ ಅಂದರೆ ಹೀಗೆ ಅಂತ? RCI ಅವರು ಹೇಳಬೇಕಾ ಸೈಕಾಲಜಿಸ್ಟ್ ಅಂದರೆ ಹೀಗೆ ಅಂತ? ಇದಕ್ಕೆ ಉತ್ತರ ಇಲ್ಲ. RCIನೂ ಅದನ್ನು ಡಿಫೈನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾರೂ ಕೂಡ ಸಾಧ್ಯ ಆಗದೇ ಇರತಕ್ಕಂಥ ಒಂದು ಸೈಕಾಲಜಿಸ್ಟ್ ಅಂತಕ್ಕಂಥ ಒಂದು ದೊಡ್ಡ ಪದ. ಹಾಗಾದರೆ ಯಾರು ಸೈಕಾಲಜಿಸ್ಟ್ ಅಂತ ಕರೆಸ್ಕೊಳ್ಳೋಕೆ ಸಾಧ್ಯನೇ ಇಲ್ವಾ ಅಂದರೆ ಖಂಡಿತ ಕರೆಸ್ಕೊಳ್ಬೋದು. ಅದು ತಮಗಿರ್ತಕ್ಕಂಥ ಸೈಕಾಲಜಿಕಲ್ ಅಸೆಸ್ಮೆಂಟ್ ಸ್ಕಿಲ್ ಏನಿದೆ ಅದರ ಮೇಲೆ ಹೋಗುತ್ತೆ. ಹಾಗಾಗಿ ನಾವು ಸೈಕಾಲಜಿಸ್ಟನ್ನು ಗುರುತಿಸ್ಬೇಕಪ್ಪ ಅಂದರೆ ನಮ್ಮದೇ ಆದಂಥ ಒಂದು ಭಾರತದಲ್ಲಿ ಈಗ ನಾವು ಗುರುತಿಸ್ಬೇಕಪ್ಪ ಅಂದರೆ ಅದಕ್ಕೆ ಒಂದು ಮಾನದಂಡವನ್ನು ನಾವು ಕ್ರಿಯೇಟ್ ಮಾಡಬೇಕು. ಅನ್ಫಾರ್ಚುನೇಟ್ಲಿ ಇವತ್ತೇನಾಗಿದೆ ಅಂದರೆ ನಮಗೆ ಸೈಕಾಲಜಿಸ್ಟ್ ಅಂದ ತಕ್ಷಣ ನಾವು ಸೈಕಿಯಾಟ್ರಿಸ್ಟ್ ಅಂತ ಹೇಳ್ತಕ್ಕಂಥದ್ದು, ಯಾವುದೇ ಮನೋರೋಗ ಬಂದರೆ ಸೈಕಿಯಾಟ್ರಿಸ್ಟ್ ಅಂತ ಕರೀತಕ್ಕಂಥದ್ದು, ಕ್ಲಿನಿಕಲ್ ಸೈಕಾಲಜಿಸ್ಟ್ಗೆ ಹೋಗ್ತಕ್ಕಂಥದ್ದು ಅಂತ. ಆದರೆ ಇದು ಮೂಢನಂಬಿಕೆ ಅಲ್ಲದೆ ಮತ್ತಿನ್ನೇನೂ ಅಲ್ಲ. ಸೈಕಾಲಜಿಸ್ಟ್ ಅಂದರೆ ಹ್ಯೂಮನ್ ಬಿಹೇವಿಯರ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಪ್ಪ ಅಂದರೆ ನೀವು ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗಿರಬೇಕು ಅಂತ ಏನಿಲ್ಲ. ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಂದರೆ ಏನಪ್ಪ ಅಂದರೆ ಸಿವಿಯರ್ ಪ್ರಾಬ್ಲಮ್ಸ್ಗಳನ್ನು, ಸ್ಕಿಜೋಪ್ರೀನಿಯಾ ಆಗಿರ್ಬೋದು, ಸಿವಿಯರ್ ಡಿಪ್ರೆಷನ್ಸ್ ಆಗಿರ್ಬೋದು, ಆ ಥರ ಇರ್ತಕ್ಕಂಥ ಒಂದು ಸಿವಿಯರ್ ಕ್ಲಿನಿಕಲ್ ಡಿಸಾರ್ಡರ್ಸನ್ನು ಅಸೆಸ್ಮೆಂಟ್ ಮಾಡಲಿಕ್ಕೆ RCI ಅವ್ರಿಗೊಂದು ಲೈಸೆನ್ಸ್ ಕೊಡುತ್ತೆ. ಆ ರೀತಿ ಅವರು ಅದನ್ನು ಮಾತ್ರ ಮಾಡ್ಬೋದು. ಅದು ಬಿಟ್ಟು ಹೊರತಾಗಿ ಯಾರು ಬೇರೆ ಮಾಡಬಾರ್ದು ಅಂತ ಹೇಳುತ್ತೆ. ಅದರ ಅರ್ಥ ಬೇರೆ ಯಾರು ಸೈಕಾಲಜಿಸ್ಟ್ ಆಗಿ ಸರ್ವಿಸ್ ಮಾಡಬಾರ್ದು ಅಂತ ಏನಿಲ್ಲ. ಸೊ ಹಾಗಾಗಿ ಭಾರತದಲ್ಲಿ ಈಗಿರ್ತಕ್ಕಂಥ ಒಂದು ಮೆಂಟಲ್ ಹೆಲ್ತ್ ರೆಗ್ಯುಲೇಷನ್ಸು ತುಂಬ ಗೋಜಲಾಗಿರೋದರಿಂದ ಸೈಕಾಲಜಿಸ್ಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ಯಾರೇ ಒಬ್ಬ ಮಾಸ್ಟರ್ ಡಿಗ್ರಿ ಮಾಡಿರ್ತಕ್ಕಂಥವನು ಲೈಸೆನ್ಸ್ ಅಂದರೆ ಒಂದು ವ್ಯಾಲಿಡ್ ಡಿಗ್ರಿಯನ್ನು ಮಾಡ್ಕೊಂಡಿರೋನು ಅವ್ರು ಕ್ಲೈಮ್ ಮಾಡ್ಕೋಬೋದು ಸೈಕಾಲಜಿಸ್ಟ್ ಅಂತ, ಯಾವುದೇ ಅದರಲ್ಲಿ ತಪ್ಪಿಲ್ಲ. ಬಟ್ ನಿಮಗೆ ಯಾವುದೇ ಒಂದು ಮಾನದಂಡ ಇದೆಯಾ ಅವ್ರನ್ನ ಸೈಕಾಲಜಿಸ್ಟ್ ಅಳತೆ ಮಾಡೋದಕ್ಕೆ, ಅದನ್ನು ನೀವು ಯೋಚನೆ ಮಾಡಿ ನೋಡಬೇಕು ಅಂತ ಹೇಳ್ತೀನಿ. ಧನ್ಯವಾದ.